ಆಗಿ ತಳ್ಳಿ ಹಾಕುವಂತೆಯೂ ಇಲ್ಲ. ಸರ್ಗೋಧಾದಲ್ಲಿ ಭಾರತದ ದಾಳಿ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸರ್ಗೋಧಾದಲ್ಲಿ ಭಾರತ ದಾಳಿ ಮಾಡಿಲ್ಲ ಅಂತ ಏರ್ ಮಾರ್ಷಲ್ ಎಕೆ ಭಾರತೀಯ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕಿರಾನಾ ಪರ್ವತದ ಮೇಲೂ ಕೂಡ ಭಾರತ ದಾಳಿ ಮಾಡಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಏನೇನೋ ಸುದ್ದಿಗಳು ಹಬ್ಬತಾ ಇದ್ವು, ಬೇರೆ ಬೇರೆ ಸ್ಥಳಗಳಲ್ಲಿ, ಪಾಕಿಸ್ತಾನದ ಬೇರೆ ಬೇರೆ ಸ್ಥಳಗಳಲ್ಲಿ ದಾಳಿ ಮಾಡಿದೆ ಅಂತ. ಇಲ್ಲ, ಅಲ್ಲೆಲ್ಲೂ ದಾಳಿ ಮಾಡಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. Site called Kirana Hills, which is supposed to be the nuclear storage facility, and there is a lot of rumors about Sargodha. There are foreign analysts who've mentioned that the Sargodha attack led to certain leaks. Is there a confirmation that we actually hit Kirana Hills, or we were careful of not to do any such thing? Thank you. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you. We hit... ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಇದ್ದಾರೆ. ರಂಜಿತ್, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇನಾ ಮುಖ್ಯಸ್ಥರು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕ್ಲಿಯರ್ ಮಾಡಿದ್ರು, ಸರ್ಗೋಧಾ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಮೊನ್ನೆ ಸುದ್ದಿ ಬಂದಿತ್ತು, ಇಲ್ಲ ಆ ಥರ ಏನು ಅಟ್ಯಾಕ್ ಆಗಿಲ್ಲ ಅನ್ನೋಂಥದ್ದು ಹೇಳಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕಿರಾನಾ ಪರ್ವತಗಳ ಮೇಲೆ ದಾಳಿ ಆಗುತ್ತೆ ಅಂತ ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ಇದೆ. ಅದಕ್ಕೆ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಕೊಟ್ಟಿರುವಂತಹ ಉತ್ತರ ಅದು. ಅದನ್ನು ಕೂಡ ಅವರು ನಿರಾಕರಿಸಿದ್ದಾರೆ, ಆ ಥರ ಏನು ದಾಳಿ ಮಾಡಿಲ್ಲ ಅಂತ. ಡೀಟೇಲ್ಸ್ ಏನಿದೆ? ಹೌದು ಶ್ರೀಲಕ್ಷ್ಮಿ, ನೋಡಿ, ಕೆಲವು ಪ್ರದೇಶಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಅನ್ನುವ ಪಾಕಿಸ್ತಾನದ ಆರೋಪದ ಹಿನ್ನೆಲೆಯಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳ ಮೇಲೆ ಭಾರತ ದಾಳಿ ಮಾಡಿದೆ, ನಮ್ಮನ್ನ ಗುರಿಯಾಗಿಸಿಕೊಂಡು ಸೇನೆ ದಾಳಿ ಮಾಡಿದೆ, ಅಲ್ಲೆಲ್ಲ ಧ್ವಂಸಗೊಳಿಸಿದೆ ಅಂತ ಹೇಳಿ ಎಲ್ಲ ಏನು ಪಾಕಿಸ್ತಾನ ಏನು ಪುಂಖಾನುಪುಂಖವಾಗಿ ಮಾತಾಡ್ತಾ ಇತ್ತು. ಅಂದ್ರೆ ಭಾರತವನ್ನ ಜಾಗತಿಕವಾಗಿ ನೋಡಿ ಪಾಕಿಸ್ತಾನವನ್ನ ಹೀಗೆಲ್ಲ ಅಟ್ಯಾಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಜಗತ್ತಿನಾದ್ಯಂತ ಭಾರತವನ್ನ ವಿಲನ್ ಅನ್ನೋ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇತ್ತು. ಅದಕ್ಕೆ ಭಾರತೀಯ ಸೇನೆ ಈಗ ಕ್ಲಿಯರ್ ಆಗಿ ಹೇಳಿದೆ, ನಾವು ಎಲ್ಲಿ ದಾಳಿ ಮಾಡಿದ್ದೀವಿ, ಯಾವ ಕಡೆಗಳಲ್ಲಿ ಯಾರನ್ನ ಸೀಮಿತವಾಗಿ ನಾವು ದಾಳಿ ಮಾಡಿದ್ದೀವಿ, ಯಾರಿಗೆ ನಾವು ಅತಿ ಹೆಚ್ಚು ಡ್ಯಾಮೇಜ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಭಾರತೀಯ ಸೇನೆ ಗೊತ್ತಾಗಿದೆ. ಅದರ ಹೊರತ ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ. ಆಡಿಯೋ ಪ್ರಾಬ್ಲಮ್ ಆಗಿದೆ. ಎನಿವೆ, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸರ್ಗೋಧಾ ಮೇಲೆ ದಾಳಿ ನಡೆಸಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ತಾವು ಬೇರೆ ಬೇರೆ ಯಾವ ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದೇವೆ ಅನ್ನೋದನ್ನ ಮೊದಲ ದಿನವೇ ಪತ್ರಿಕಾಗೋಷ್ಠಿ ನಡೆದಾಗ ಹೇಳಿದ್ರು. ಕಿರಾನಾ ಪರ್ವತದಲ್ಲಿ ಏನಿದೆಯೋ ಗೊತ್ತಿಲ್ಲ, ಅಲ್ಲಂತೂ ದಾಳಿ ಮಾಡಿಲ್ಲ ಅಂತ. ಪಾಕಿಸ್ತಾನದ ಅಣು ಸ್ಥಾವರ ಅಲ್ಲಿದೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನು ಪತ್ರಕರ್ತರೊಬ್ಬರು ಕೇಳಿದ್ರು. ಇಲ್ಲ, ನಮ್ಗೇನು ಆ ತರದ ಮಾಹಿತಿ ಇಲ್ಲ ಅಂತ ಸೇನೆ ಹೇಳಿದೆ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯಾವುದೂ ಕೂಡ ಪ್ರಿಡಿಕ್ಟೇಬಲ್ ಅನ್ನುವಂತ ಸನ್ನಿವೇಶದಲ್ಲಿ ಇಲ್ಲ. ಒಂದು ದೇಶವಾಗಿ ಭಾರತ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಒಬ್ಬ ಮುತ್ಸದ್ದಿ ನಾಯಕನಾಗಿ ಪ್ರಧಾನಿ ಮೋದಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ನಿಜಕ್ಕೂ ಈ ಕ್ಷಣಕ್ಕೂ ಕೂಡ ಕುತೂಹಲವೇ. ಯಾವುದೇ ನಿರ್ಧಾರವನ್ನ ಕೈಗೊಂಡ್ರೂ ಕೂಡ ದೇಶದ ಜನಗಳ ಸುರಕ್ಷತೆ ಮತ್ತು ದೇಶದ ಸಮಗ್ರತೆಗೆ ಧಕ್ಕೆ ಬಾರದಂತಹ, ಅದನ್ನ ಉಳಿಸುವಂತಹ ಒಂದು ನಿರ್ಧಾರವನ್ನೇ ಮೋದಿ ಕೈಗೊಳ್ತಾರೆ ಅನ್ನುವಂಥದ್ದು ಜನಕ್ಕೆ ಗೊತ್ತಿದೆ. ಮೋದಿ ಅವರ ದೂರದೃಷ್ಟಿ ಏನು, ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಆಗಿ ತಳ್ಳಿ ಹಾಕುವಂತೆಯೂ ಇಲ್ಲ. ಸರ್ಗೋಧಾದಲ್ಲಿ ಭಾರತದ ದಾಳಿ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸರ್ಗೋಧಾದಲ್ಲಿ ಭಾರತ ದಾಳಿ ಮಾಡಿಲ್ಲ ಅಂತ ಏರ್ ಮಾರ್ಷಲ್ ಎಕೆ ಭಾರತೀಯ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕಿರಾನಾ ಪರ್ವತದ ಮೇಲೂ ಕೂಡ ಭಾರತ ದಾಳಿ ಮಾಡಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಏನೇನೋ ಸುದ್ದಿಗಳು ಹಬ್ಬತಾ ಇದ್ವು, ಬೇರೆ ಬೇರೆ ಸ್ಥಳಗಳಲ್ಲಿ, ಪಾಕಿಸ್ತಾನದ ಬೇರೆ ಬೇರೆ ಸ್ಥಳಗಳಲ್ಲಿ ದಾಳಿ ಮಾಡಿದೆ ಅಂತ. ಇಲ್ಲ, ಅಲ್ಲೆಲ್ಲೂ ದಾಳಿ ಮಾಡಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. Site called Kirana Hills, which is supposed to be the nuclear storage facility, and there is a lot of rumors about Sargodha. There are foreign analysts who've mentioned that the Sargodha attack led to certain leaks. Is there a confirmation that we actually hit Kirana Hills, or we were careful of not to do any such thing? Thank you. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you.
We hit. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಇದ್ದಾರೆ. ರಂಜಿತ್, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇನಾ ಮುಖ್ಯಸ್ಥರು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕ್ಲಿಯರ್ ಮಾಡಿದ್ರು ಸರ್ಗೋದಾ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಮೊನ್ನೆ ಸುದ್ದಿ ಬಂದಿತ್ತು. ಇಲ್ಲ, ಆ ತರ ಏನು ಅಟ್ಯಾಕ್ ಆಗಿಲ್ಲ ಅನ್ನೋಂಥದ್ದು ಹೇಳಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕಿರಾನಾ ಪರ್ವತಗಳ ಮೇಲೆ ದಾಳಿ ಆಗುತ್ತೆ ಅಂತ ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ಇದೆ. ಅದಕ್ಕೆ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಕೊಟ್ಟಿರುವಂತಹ ಉತ್ತರ ಅದು. ಅದನ್ನು ಕೂಡ ಅವರು ನಿರಾಕರಿಸಿದ್ದಾರೆ. ಆ ತರ ಏನು ದಾಳಿ ಮಾಡಿಲ್ಲ ಅಂತ. ಡೀಟೇಲ್ಸ್ ಏನಿದೆ? ಹೌದು ಶ್ರೀಲಕ್ಷ್ಮಿ, ನೋಡಿ, ಕೆಲವು ಪ್ರದೇಶಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಅನ್ನುವ ಪಾಕಿಸ್ತಾನದ ಆರೋಪದ ಹಿನ್ನೆಲೆಯಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳ ಮೇಲೆ ಭಾರತ ದಾಳಿ ಮಾಡಿದೆ, ನಮ್ಮನ್ನ ಗುರಿಯಾಗಿಸಿಕೊಂಡು ಸೇನೆ ದಾಳಿ ಮಾಡಿದೆ, ಅಲ್ಲೆಲ್ಲ ಧ್ವಂಸಗೊಳಿಸಿದೆ ಅಂತೇಳಿ ಎಲ್ಲ ಏನು ಪಾಕಿಸ್ತಾನ ಏನು ಪುಂಖಾನುಪುಂಖವಾಗಿ ಮಾತಾಡ್ತಾ ಇತ್ತು. ಅಂದ್ರೆ ಭಾರತವನ್ನ ಜಾಗತಿಕವಾಗಿ ನೋಡಿ ಪಾಕಿಸ್ತಾನವನ್ನ ಹೀಗೆಲ್ಲ ಅಟ್ಯಾಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಜಗತ್ತಿನಾದ್ಯಂತ ಭಾರತವನ್ನ ವಿಲನ್ ಅನ್ನೋ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇತ್ತು. ಅದಕ್ಕೆ ಭಾರತೀಯ ಸೇನೆ ಈಗ ಕ್ಲಿಯರ್ ಆಗಿ ಹೇಳಿದೆ, ನಾವು ಎಲ್ಲಿ ದಾಳಿ ಮಾಡಿದ್ದೀವಿ, ಯಾವ ಕಡೆಗಳಲ್ಲಿ ಯಾರನ್ನ ಸೀಮಿತವಾಗಿ ನಾವು ದಾಳಿ ಮಾಡಿದ್ದೀವಿ, ಯಾರಿಗೆ ನಾವು ಅತಿ ಹೆಚ್ಚು ಡ್ಯಾಮೇಜ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಭಾರತೀಯ ಸೇನೆ ಕೊಟ್ಟಾಗಿದೆ. ಅದರ ಹೊರತ ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ. ಆಡಿಯೋ ಪ್ರಾಬ್ಲಮ್ ಆಗಿದೆ. ಎನಿವೆ, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸರ್ಗೋಧಾ ಮೇಲೆ ದಾಳಿ ನಡೆಸಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ತಾವು ಬೇರೆ ಬೇರೆ ಯಾವ ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದೇವೆ ಅನ್ನೋದನ್ನ ಮೊದಲ ದಿನವೇ ಪತ್ರಿಕಾಗೋಷ್ಠಿ ನಡೆದಾಗ ಹೇಳಿದ್ರು. ಕಿರಾನಾ ಪರ್ವತದಲ್ಲಿ ಏನಿದೆಯೋ ಗೊತ್ತಿಲ್ಲ, ಅಲ್ಲಂತೂ ದಾಳಿ ಮಾಡಿಲ್ಲ ಅಂತ. ಪಾಕಿಸ್ತಾನದ ಅಣು ಸ್ಥಾವರ ಅಲ್ಲಿದೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನು ಪತ್ರಕರ್ತರೊಬ್ಬರು ಕೇಳಿದ್ರು. ಇಲ್ಲ, ನಮ್ಗೇನು ಆ ತರದ ಮಾಹಿತಿ ಇಲ್ಲ ಅಂತ ಸೇನೆ ಹೇಳಿದೆ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯಾವುದೂ ಕೂಡ ಪ್ರಿಡಿಕ್ಟೇಬಲ್ ಅನ್ನುವಂತ ಸನ್ನಿವೇಶದಲ್ಲಿ ಇಲ್ಲ. ಒಂದು ದೇಶವಾಗಿ ಭಾರತ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಒಬ್ಬ ಮುತ್ಸದ್ದಿ ನಾಯಕನಾಗಿ ಪ್ರಧಾನಿ ಮೋದಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ನಿಜಕ್ಕೂ ಈ ಕ್ಷಣಕ್ಕೂ ಕೂಡ ಕುತೂಹಲವೇ. ಯಾವುದೇ ನಿರ್ಧಾರವನ್ನ ಕೈಗೊಂಡ್ರೂ ಕೂಡ ದೇಶದ ಜನಗಳ ಸುರಕ್ಷತೆ ಮತ್ತು ದೇಶದ ಸಮಗ್ರತೆಗೆ ಧಕ್ಕೆ ಬಾರದಂತಹ ಅದನ್ನ ಉಳಿಸುವಂತಹ ಒಂದು ನಿರ್ಧಾರವನ್ನೇ ಮೋದಿ ಕೈಗೊಳ್ತಾರೆ ಅನ್ನುವಂಥದ್ದು ಜನಕ್ಕೆ ಗೊತ್ತಿದೆ. ಮೋದಿ ಅವರ ದೂರದೃಷ್ಟಿ ಏನು, ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಆಗಿ ತಳ್ಳಿ ಹಾಕುವಂತೆಯೂ ಇಲ್ಲ. ಸರ್ಗೋಧಾದಲ್ಲಿ ಭಾರತದ ದಾಳಿ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸರ್ಗೋಧಾದಲ್ಲಿ ಭಾರತ ದಾಳಿ ಮಾಡಿಲ್ಲ ಅಂತ ಏರ್ ಮಾರ್ಷಲ್ ಎಕೆ ಭಾರತೀಯ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕಿರಾನಾ ಪರ್ವತದ ಮೇಲೂ ಕೂಡ ಭಾರತ ದಾಳಿ ಮಾಡಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಏನೇನೋ ಸುದ್ದಿಗಳು ಹಬ್ಬತಾ ಇದ್ವು, ಬೇರೆ ಬೇರೆ ಸ್ಥಳಗಳಲ್ಲಿ, ಪಾಕಿಸ್ತಾನದ ಬೇರೆ ಬೇರೆ ಸ್ಥಳಗಳಲ್ಲಿ ದಾಳಿ ಮಾಡಿದೆ ಅಂತ. ಇಲ್ಲ, ಅಲ್ಲೆಲ್ಲೂ ದಾಳಿ ಮಾಡಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. Site called Kirana Hills, which is supposed to be the nuclear storage facility, and there is a lot of rumors about Sargodha. There are foreign analysts who've mentioned that the Sargodha attack led to certain leaks.